ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಶತ್ರುಗಳ ವಿನಾಶಕ್ಕೆ ತಾಯಿ ದುರ್ಗಾ ಮಾತೆಯ ಮಂತ್ರ ತಗೊಂಡು ಬಂದಿದ್ದೀನಿ. ಈ ಶತ್ರುಗಳ ವಿನಾಶ ಅಂದರೆ ಹೇಗೆ ಅಂದರೆ ಸ್ನೇಹಿತರೆ, ಈಗ ನಿಮ್ಮ ಮನೇಲಿ ಯಾರೋ ನಿಮಗೆ ಮಾಟ ಮಂತ್ರ ಮಾಡಿಸಿರ್ತಾರೆ. ನಿಮ್ಮ ಮನೇಲಿ ಪದೇ ಪದೇ ತುಂಬ ಹುಷಾರು ತಪ್ತಾ ಇರ್ತಾರೆ. ಇಲ್ಲ, ನೀವು ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಸಮಸ್ಯೆಗಳು ತುಂಬ ಉದ್ಭವ ಆಗ್ತಾ ಇರ್ತವೆ. ಸೊ ಇಂಥದಕ್ಕೆಲ್ಲ ಏನು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸೊ ನಿಮಗೆ ಗೊತ್ತಿರಲ್ಲ ಸ್ನೇಹಿತರೆ, ಮನೇಲಿ ತುಂಬ ಸಾರಿ ಪದೇ ಪದೇ ಒಬ್ಬರಾದ್ಮೇಲೆ ಒಬ್ಬರು ಹುಷಾರು ತಪ್ತಾ ಇರ್ತಾರೆ. ನೀವು ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತೀರ, ಬರ್ತಾ ಇರ್ತೀರ, ಆದರೂ ನಿಮ್ಗೆ ಗೊತ್ತಾಗಲ್ಲ. ಆಮೇಲೆ ಎಲ್ಲೋ ಒಂದು ಕಡೆ ವಿಚಾರಿಸ್ತೀರ, ಕೇಳ್ತೀರಾ, ಹಿಂಗೆ ಯಾರೋ ಮಾಡಿಸಿದ್ದಾರೆ, ಮಾಡ್ತಿದ್ದಾರೆ ಎಲ್ಲ ಹೇಳ್ತಾರೆ. ನಿಮ್ಮ ಕೆಲಸಗಳ ಪ್ರತಿಯೊಂದು ಹೆಜ್ಜೆಗೂ ಸಮಸ್ಯೆಗಳು ಉದ್ಭವ ಆಗ್ತಾ ಇರ್ತಾರೆ. ಸೊ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಅದು ಎಲ್ಲದಕ್ಕೂ ಅವ್ರು ಎಂಥವರೇ ಇರಲಿ, ನಿಮ್ಮ ಶತ್ರುಗಳು, ಆ ಎಲ್ಲ ಶತ್ರುಗಳನ್ನ ಮಟ್ಟ ಹಾಕೋದಕ್ಕೆ ದುರ್ಗಾ ಮಾತೆ ಮಂತ್ರನ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಇದಕ್ಕೆ ಏನು ಬೇಕು, ಯಾವತ್ತು ಮಾಡಬೇಕು ಅಂತ ನಾನು ಹೇಳ್ತೀನಿ. ಈ ಕ್ರಿಯೆನ ನೋಡಿ ಸ್ನೇಹಿತರೆ, ನೀವು ಶನಿವಾರದ ದಿನ ಮಾಡಬೇಕಾಗುತ್ತೆ. ಸೊ ಶನಿವಾರದ ದಿನ ಮಾಡಬೇಕು ಅಂದರೆ 11 ಲವಂಗ ತಂದಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ನೀವು ದಿಕ್ಕು ಬಂದು ದಕ್ಷಿಣ ದಿಕ್ಕು, ಮತ್ತು ಕುಳಿತುಕೊಳ್ಳೋದಕ್ಕೆ ಹಾಸನ ಕಪ್ಪು ಬಟ್ಟೆ ಇರಬೇಕು, ಮತ್ತು ಲವಂಗನ ನಿಮ್ಮ ಮುಂದೆ ಇಡೋದಕ್ಕೆ ಒಂದು ಚಿಕ್ಕದಾದ ಒಂದು ಚೊಕ್ಕದಾದ ಕಪ್ಪು ಬಟ್ಟೆ ಬೇಕಾಗುತ್ತೆ ಸ್ನೇಹಿತರೆ. ಕಪ್ಪು ಬಟ್ಟೆ ಮೇಲೆ ಆ 11 ಲವಂಗ ಇಟ್ಟು ಜಪ ಮಾಡಿ. ನಾನು ಮಂತ್ರ ಕೊಡ್ತೀನಿ. ಮಂತ್ರ 1008 ಸಾರಿ ಜಪ ಮಾಡಿ ಸ್ನೇಹಿತರೆ. ಮಾಡಿ ಆದ ಮೇಲೆ ಶನಿವಾರದ ದಿನ ಅದನ್ನು ಯಾವುದಾದ್ರೂ ಒಂದು ಪೇಪರ್ನಲ್ಲಿ ಗೌಪ್ಯವಾಗಿ ಕಟ್ಟಿಡಿ. ಯಾವ ರೀತಿ ಕಟ್ಟಿಡಬೇಕು ಅಂದರೆ ನೆಲಕ್ಕೆ ಟಚ್ ಆಗಬಾರ್ದು, ದೇವ್ರ ಮನೇಲಿ ಇಟ್ಬಿಡಿ. ಅವತ್ತಿಗೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ಬಿಡುತ್ತೆ ಸ್ನೇಹಿತರೆ. ಅವತ್ತಿಂದ ಚಾಲು ಆಗುತ್ತೆ. ನೀವು ಬೇಕಿದ್ರೆ ಇದು ಮಾಡ್ಬೋದು. ಈಗ ಆಫೀಸ್ಗೆ ಹೋಗ್ತಾ ಇರ್ತೀರಾ, ಇಲ್ಲ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಆವಾಗ ಅಲ್ಲಿ ಶತ್ರುಗಳು ಬೇಕಾಗಿಲ್ಲ, ನಮಗೆ ಯಾರು ಅಡೆತಡೆ ಇರಬಾರ್ದು ಅಂದರೆ ನಿಮ್ಮ ಜೇಬಲ್ಲಿ ಇಟ್ಕೊಂಡು ಹೋಗಿ 11 ಲವಂಗ. ಆಮೇಲೆ ನೀವೇ ನನಗೆ ಹೇಳ್ತೀರಾ ಫೋನ್ ಮಾಡಿ, ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ದೇವ್ರ ಮನೇಲಿ ಇರಲಿ ಬಿಡಿ, ಡೈಲಿ ಪೂಜೆ ಮಾಡ್ತೀರಾ, ಅದಕ್ಕೂ ಪೂಜೆ ಮಾಡಿ, ಏನಾಗಲ್ಲ. ಬಟ್ ನೆಲಕ್ಕೆ ಟಚ್ ಆಗಬಾರ್ದು. ಆದರೆ ನೀವು ಶನಿವಾರದ ದಿನ ಏನೋ ಕ್ರಿಯೆ ಮಾಡಿ ಅದನ್ನು ಪೇಪರಲ್ಲಿ ಕಟ್ಟಿಡ್ತಿರೋ ಮರುದಿನ ಅಂದರೆ ಭಾನುವಾರ ಯಾರಾದರೂ ಒಂದು 3 ಜನಕ್ಕೆ ಊಟ ಹಾಕಿಸಿ. ಅಮೌಂಟ್ ಯಾರಿಗೂ ಕೊಡಬೇಡಿ ಸ್ನೇಹಿತರೆ, ಊಟ ಹಾಕಿಸಿ ಅವ್ರಿಗೆ, ಸಾಕು. ಆಮೇಲೆ ನೋಡಿ, ಅವ್ರು ಎಂಥವರೇ ಆಗಲಿ, ಅವ್ರು ಬಿಟ್ಟು ಬೇರೆಯವ್ರು ಬಿಟ್ಟು ಇನ್ನೊಬ್ರು ಬಿಟ್ಟು ಮತ್ತೊಬ್ಬರು ಬಿಟ್ಟು ಮಗದೊಬ್ಬರು, ಯಾರು ಬೇಕಿದ್ದರೂ ನಿಮಗೆ ಮಾಟ ಮಂತ್ರ ಪ್ರಯೋಗ ಮಾಡಿಸ್ಲಿ, ನೀವು ತಲೆನೇ ಕೆಡಿಸ್ಕೊಬೇಡಿ, ನಿಮಗೆ ಬಂದದ್ದು ಟಚ್ ಆಗಲ್ಲ. ಅದಕ್ಕೋಸ್ಕರ ಈ ದಿವ್ಯ ಮಂತ್ರ ತೊಗೊಂಡು ಬಂದಿದ್ದೀನಿ. ಆಲ್ರೆಡಿ ದಿಕ್ಕು ನಿಮಗೆ ಹೇಳಿದ್ದೀನಿ, ದಕ್ಷಿಣ ದಿಕ್ಕು. ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ. ಓಂ ಧುಂ ದುರ್ಗಾಯ್ ಮಂ ಸರ್ವಶತ್ರು ಸ್ತಂಭಾಯೇ ಓಂ ಫಟ್ ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಧುಂ ದುರ್ಗಾಯ್ ಮಂ ಶತ್ರು, ಇಲ್ಲ ಸ್ನೇಹಿತರೆ, ಮಂ ಸರ್ವಶತ್ರು, ಸರ್ವ ಅಂದರೆ ಎಲ್ಲ ಶತ್ರು, ಸ್ತಂಭಾಯೇ ಓಂ ಫಟ್ ಸ್ವಾಹ. ನಿಮಗೆ ಯಾರೂ ಇಲ್ಲ, ಶತ್ರು ಒಬ್ಬರೇ ಇದ್ದಾರೆ ಅನ್ನೋದಾದರೆ ಅಲ್ಲಿ ಸರ್ವ ಶತ್ರು ತೆಗೆದುಬಿಟ್ಟು ಕೇವಲ ನಿಮ್ಮ ಶತ್ರುವಿನ ಹೆಸರನ್ನು ಸೇರಿಸ್ತಾ ಮಂತ್ರ ಪಠನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಮಾಡಿ ಎಲ್ಲರಿಗೂ